ನಾನು ವಿನಯ್. ನಾನು 30 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲವೂ ನಾ ಊಹಿಸುವಂತೆಯೇ ನಡೆಯುತ್ತಿತ್ತು. ಆದರೆ ಆ ಒಂದು ದಿನ ನಾನು ಕಣ್ಣು ತೆರೆಸಿದಾಗ ನನ್ನ ಜಗತ್ತೇ ಬದಲಾಗಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ನಾನು ನನ್ನ ಮನೆಯ ಸುತ್ತಮುತ್ತ ನೋಡಿದೆ. ನನ್ನ ತಾಯಿ, ತಂದೆ, ಅಕ್ಕ ಅವಳthere. ಆದರೆ ಅವರು ನನ್ನನ್ನು ನೋಡಿದ ಕೂಡಲೇ ಗಾಬರಿಯಾದ ಮುಖ ತೋರಿಸಿದರು. ನೀನು ಯಾರು ಎಂದು ನನ್ನ ತಾಯಿ ಕೇಳಿದಳು. ನಾನು ನಗುತ್ತಾ, ಅಮ್ಮ, ನಾನು ವಿನಯ್ ಎಂದೆ. ಆದರೆ ಅವರು ಬೆಚ್ಚಿ ಬಿದ್ದರು. ನನ್ನ ತಾಯಿಯ ಕಣ್ಣೀರಿಗೆ ಕಾರಣ ನನಗೆ ಗೊತ್ತಿರಲಿಲ್ಲ. ಆಫೀಸ್ ಬಾಗಿಲಿಗೆ ಹೋದಾಗ ಸೆಕ್ಯೂರಿಟಿ ನನ್ನನ್ನು ಅಡ್ಡಗಟ್ಟಿದ. ಕ್ಷಮಿಸಿ, ನಿಮ್ಮನ್ನು ನಾನು ಗುರುತಿಸಲು ಸಾಧ್ಯವಿಲ್ಲ. ನೀವು ಇಲ್ಲಿ ಕೆಲಸ ಮಾಡಲ್ಲ. ನಾನು ಗಾಬರಿಯಾದೆ. HR ಡಿಪಾರ್ಟ್ಮೆಂಟ್ಗೆ ಹೋದೆ. ಅಲ್ಲಿ ನನ್ನ ಹೆಸರು ಹುಡುಕಿದಾಗ ನನ್ನ ಫೈಲ್ ಅಲ್ಲಿರಲಿಲ್ಲ. ಇದು ಏನೋ ದೊಡ್ಡ ಆಟ. ಅಜ್ಞಾತ ಸಂಖ್ಯೆಯಿಂದ ಬಂದ ಒಂದು ಕರೆ. ನೀನು ನಿನ್ನ ವಾಸ್ತವ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೊತ್ತು ಬಂದಿದೆ, ವಿನಯ್. ಆ ಶಬ್ದ ತುಂಬಾ ತಂಪಾಗಿತ್ತು, ಆದರೆ ಅದರಲ್ಲೊಂದು ಗಂಭೀರತೆ ಇತ್ತು. ನನಗೆ ಸುಳಿವು ಬೇಕಿತ್ತು. ನಾನು ನನ್ನ ಹಳೆಯ ಡೈರಿಯನ್ನು ಹುಡುಕಿದೆ. ಅದರಲ್ಲಿ ಬರೆಯಲಾಗಿತ್ತು, ಯಾವುದೇ ಕಾರಣಕ್ಕೂ ಹಳೆಯ ನೆನಪುಗಳನ್ನು ಹೊರತೆಗೆಸಬೇಡ, ಇಲ್ಲವಾದರೆ ನೀನು ನಿನ್ನನ್ನು ಕಳೆದುಕೊಳ್ಳುತ್ತೀಯ. ನನಗೆ ಮತ್ತಷ್ಟು ಗೊಂದಲ ಆಯಿತು. ನಾನು ಸತ್ಯವನ್ನು ಹುಡುಕಲು ನನ್ನ ಹೆಸರನ್ನು ಗೂಗಲ್ನಲ್ಲಿ ಹುಡುಕಿದೆ. ವಿನಯ್ 2020ರಲ್ಲಿ ನಾಪತ್ತೆ. ಭಯದಿಂದ ಅರಚುತ್ತಿರುವ ಮುಖ. ನಾನು ಬೆಚ್ಚಿಬಿದ್ದೆ. ನಾನು 2020ರಲ್ಲಿ ನಾಪತ್ತೆಯಾಗಿದ್ದೇನೆ. ಆದರೆ ನಾನು ಇದುವರೆಗೆ ನಾನೇನು ಅರಿಯದಿದ್ದೆ.